ವೀಕ್ಷಕರೇ, ದೂತ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಪಾರಿತೋಷಕ ಎನ್ನುವಂತ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ. ಸಿನಿಮಾ 14ನೇ ತಾರೀಕು ಮಾರ್ಚ್ಗೆ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಮೊದಲನೇದಾಗಿ ನಮ್ಮ ಹೀರೋನ ಮಾತಾಡ್ಸೋಣ. ಸರ್ ನಮಸ್ಕಾರ. ಮನು ಅಂತ ಇವರ ಹೆಸರು. ಸರ್ ಹೇಳಿ ಸರ್, ನಿಮ್ ಪರಿಚಯ ಅಂತಂದ್ರೆ ನೀವು ಯಾವಾಗಿಂದ ಶುರು ಮಾಡಿದ್ರಿ ಆಕ್ಟಿಂಗ್ ಫೀಲ್ಡ್? ನಾವು ಮುಂಚೆ ಮಾಡ್ತಿದ್ದೆಲ್ಲ ಡ್ಯಾನ್ಸ್ ಕ್ಲಾಸ್, ಡ್ಯಾನ್ಸ್ ಇಂದ ಬಂದಿದ್ದು. ಕಾಲೇಜಿಂದ, ಸ್ಕೂಲಿಂದ ಎಲ್ಲ, ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಫೆಸ್ಟಿವಲ್, ಸ್ಕೂಲಲ್ಲಿ, ಕಾಲೇಜಲ್ಲಿ 10th ಇಂದ ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ ಡ್ಯಾನ್ಸಿಂದ. ಡ್ಯಾನ್ಸ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಇಯರಲ್ಲಿ ಅದೊಂದು ಇನ್ಸ್ಪಿರೇಷನ್ ಅಂತಾರಲ್ಲ, ಆ ಥರ ಫಸ್ಟ್ ಇಯರಲ್ಲಿ ನಾವು ಡ್ಯಾನ್ಸ್ ಕಲಿತಾಗ ಒಂದು ಕಾಂಪಿಟೇಷನ್, ವೆಲ್ಕಮ್ ಪಾರ್ಟಿ ಮಾಡ್ತಾರಲ್ಲ, ಆವಾಗ ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ, ಫ್ರೆಷರ್ಸ್ ಪಾರ್ಟಿ. ಆ ಟೈಮಲ್ಲಿ ನಾನು ಕಾಲೇಜಲ್ಲಿ ಅಂದರೆ ನಾವು ಮುಂಚೆ ಓದಿದ್ದೆಲ್ಲ ಹಳ್ಳಿಲಿ ನಮಗೇನು ಗೊತ್ತಿರಲಿಲ್ಲ. ಫಸ್ಟ್ ಇಯರಿಗೆ ಮಾತ್ರ ನಾವು ಶಿವಮೊಗ್ಗ. ಅಂದರೆ ನೀವು ಓದಿದ್ದು ಕನ್ನಡ ಮೀಡಿಯಂ ಸ್ಟಾರ್ಟಿಂಗ್? ಕನ್ನಡ ಮೀಡಿಯಮ್. ನಾವು ಫಸ್ಟ್ ಇಯರಿಗೆ ಜಾಯ್ನ್ ಆಗಿದ್ದು ಅದು ಕನ್ನಡ ಮೀಡಿಯಮ್. ಬಟ್ ಸಿಟಿ ದೊಡ್ಡದಲ್ಲ, ಭಯ ಅನ್ನೋದಿರುತ್ತೆ ಎಲ್ಲ. ಆ ಟೈಮಲ್ಲಿ ನಾನು ಕಾಲಿಟ್ಟಾಗ 3,000 ಜನ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿಗೆ. ಕಾಲೇಜಲ್ಲಿ ನಾನು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು, ನಾನು ಯಾರು ಅನ್ನೋದು ಎಲ್ಲರಿಗೂ ಪರಿಚಯ ಆಗಬೇಕು, ನನ್ನ ಮೈಂಡಲ್ಲಿ ಬಂದಿತ್ತು. ಆ ಟೈಮಲ್ಲಿ ನಾವು ಡ್ಯಾನ್ಸು ಫಸ್ಟ್ ಇಯರಲ್ಲಿ ಡ್ಯಾನ್ಸ್ ಎಲ್ಲ ಕಲಿತೆ. ಡ್ಯಾನ್ಸ್ ಸೇರಿಸ್ಕೊಂಡು ಸ್ಟೇಟ್ ಡ್ಯಾನ್ಸ್ ಗ್ರೂಪ್ ಅಂತೇಳಿ ನಮ್ಮ ಶಿವಮೊಗ್ಗದಲ್ಲಿದೆ. ಅದರಲ್ಲಿ ಶಶಿ ಅಣ್ಣ ಅಂತೇಳಿ ಅವ್ರು ನಾನು ಹಾಸ್ಟೆಲಲ್ಲಿದ್ದೆ. ಅವರು ಇನ್ನೂ ಓಪನಿಂಗ್ ಕ್ಲಾಸ್ ಓಪನ್ ಮಾಡಬೇಕು ಅಂದಾಗ ನಮಗೆ ಪರಿಚಯ ಆಗಿದ್ದು, ಈ ಥರ ಕ್ಲಾಸ್ ಓಪನ್ ಮಾಡ್ತಾ ಇದ್ದೀವಿ, ಈ ಥರ ಫ್ರೀ ಕ್ಲಾಸ್ ಇದೆ ಅಂತೇಳಿ ಬಂದು ಕಲಿಸಿದಾಗ ಅವ್ರ ಹತ್ರ ಹೋಗಿ ಜಾಯ್ನ್ ಆಗಿದ್ದು. ಒಂದು 2 months 3 months ಡ್ಯಾನ್ಸ್ ಎಲ್ಲ ಕಲಿತಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಇಯರಲ್ಲಿ ವೆಲ್ಕಮ್ ಫ್ರೆಷರ್ಸ್ ಪಾರ್ಟಿ ಬರುತ್ತೆ. ಆ ಟೈಮಲ್ಲಿ ನಾನು ಒಂದು ಪರ್ಫಾರ್ಮೆನ್ಸ್ ಮಾಡೋದು. ಆ ಪರ್ಫಾರ್ಮೆನ್ಸಲ್ಲೇ ನಾನು 3,000 ಸ್ಟೂಡೆಂಟ್ಸಿಗೂ ಫ್ಯಾನ್ಸ್ ಥರ ಆಗ್ಬಿಡ್ತೀನಿ. ಅವರು ಆ ಖುಷಿ ನಾನು ಮಾಡಿದಾಗ, ಚಪ್ಪಾಳೆ ಆಗಿರ್ಬೋದು, ಅದೆಲ್ಲ ಕಿವಿ ಕಾಟಿದಾಗ ಸಾಂಗೇ ಕೇಳಿಸ್ತಾ ಇಲ್ಲ, ಆ ರೀತಿ ಚಪ್ಪಾಳೆ ಕೇಳಿಸ್ತಾ ಇತ್ತು ನನಗೆ. ಆವಾಗ ಖುಷಿನೇ ಬೇರೆ. ಯಾಕೆಂದರೆ ಒಬ್ಬರಿಗೆ ಮೂವಿ ಸಾಂಗ್ ಡ್ಯಾನ್ಸ್ ಎಲ್ಲ ಹಾಕಿ ಹೊರಗಡೆ ಬಂದಾದ್ಮೇಲೆ ಕ್ಲಾಸಿಗೆ ಹೋದಾಗಲಿ, ಕಾಲೇಜಲ್ಲಾಗಲಿ ಆ ರೆಸ್ಪಾನ್ಸು, ಆ ಮಾತಾಡ್ಸೋದಾಗಿರ್ಬೋದು, ಎಷ್ಟು ಖುಷಿ ಇರುತ್ತೆ. ಅವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನಾನು ಅಂದ್ಕೊಂಡಂಗೆ ಮಾಡಿದ್ನಲ್ಲ, ಅದು ಆ ಫೀಲು ಅವಾಗಿಂದನೇ ನನಗೆ ಜರ್ನಿಲಿ ಅನಿಸ್ಬಿಡ್ತು. ಇದು ಇಲ್ಲಿಷ್ಟು ನೆಕ್ಸ್ಟು ನಾನು ಆ್ಯಕ್ಟಿಂಗ್ ಅಂದರೆ ಹುಚ್ಚಿತ್ತು, ಸಿನಿಮಾದಲ್ಲಿ ಏನಾದ್ರು ಮಾಡಲೇಬೇಕು ಅಂತ. ಅವಾಗಿಂದನೇ ಸ್ಟಾರ್ಟ್ ಆದಾಗ ಮತ್ತೆ ಜರ್ನಿ ಅವಾಗೇ ಅಂದ್ಕೊಂಡಿದ್ದೀನಿ. ಅವಾಗಿಂದನೇ ಸ್ಟಾರ್ಟ್ ಆಗಿತ್ತು, ಸಿನಿಮಾಗೆ ಹೋಗಲೇಬೇಕು, ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರ್ ಮತ್ತೆ ನಮ್ಮ ಜೊತೆ ಚಂದನ್ ಹೆಗ್ಡೆ ಅವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಸಿನಿಮಾದ ಬಗ್ಗೆ. ಸರ್ ಹೇಳಿ ಸರ್, ನಿಮಗೆ ಮೂವಿ ಬಗ್ಗೆ ಏನಾನ ಹೇಳೋದಿದ್ರೆ, ಯಾವ ರೀತಿ ಮ್ಯೂಸಿಕನ್ನು ನೀವು ಡಿಸೈನ್ ಮಾಡಿದ್ದೀರಾ ಅಂತ. ಯಾಕಂತಂದರೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ, ಸೊ ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ನಿಮಗೆ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಸೊ ಅದೆಲ್ಲ ಯಾವ ರೀತಿ ಡಿಸೈನ್ ಮಾಡಿದ್ದೀರಾ? ಇಲ್ಲ, ಇದು ನನಗೆ ಫಸ್ಟ್ ಸಿನಿಮಾ. ಆ್ಯಕ್ಚುಲಿ ಈ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನಮ್ಗೊಂದು ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ನಾನು ಪ್ರದೀಪ್ಗೆ ಥ್ಯಾಂಕ್ಸ್ ಹೇಳಬೇಕು, ಡೈರೆಕ್ಟರ್ಗೆ, ಪ್ರದೀಪ್ ಕುಮ್ಮಿನ್ಕೆರೆ ಅವ್ರಿಗೆ. ಯಾಕೆಂದರೆ ಫಸ್ಟು ಸಿನಿಮಾದಲ್ಲಿ ಎಲ್ಲಕ್ಕಿಂತ ಮುಂಚೆ ಬರೋದು ನಂಬಿಕೆ. ಒಬ್ರ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಅದು ಕೆಲಸಕ್ಕಿಂತ ಮುಂಚೆ ಬರುತ್ತೆ ನಂಬಿಕೆ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಅನ್ನೋದನ್ನ ನಂಬಿ ನಮ್ಗೆ ಕೆಲಸ ಕೊಡ್ಬೇಕು. ಅದರಿಂದ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನ್ನನ್ನು ನಂಬಿ ಕೊಟ್ಟಿರೋದಕ್ಕೆ ಪ್ರದೀಪಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಹೆವಿ ಚಾಲೆಂಜಸ್ ಇತ್ತು, ಇಲ್ಲ ಅಂತ ಅಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಎಂಜಾಯ್ಡ್ ವೈಲ್ ವರ್ಕಿಂಗ್ ಅಷ್ಟೇ. ತುಂಬ ಹಾರ್ಡ್ ವರ್ಕ್ ಮಾಡಿ ನಮ್ಮ ಮ್ಯೂಸಿಕ್ ಟೀಮ್ ಏನಿದೆ, ನಮ್ಮ ಪ್ರೋಗ್ರಾಮರ್ಸ್ ಆಗಿರ್ಬೋದು, ಎಲ್ಲ ತುಂಬ ಕೆಲಸ ಮಾಡಿದ್ವಿ. ಸರ್ ಮತ್ತೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಅಂದ್ರಿ, ನೀವು ಯಾವ್ದನ್ನ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತೀರಾ ಅಥವಾ ಯಾವ್ದನ್ನ? ನಾನು ಹಿಂದೂಸ್ತಾನಿ, ಕರ್ನಾಟಕ ವೋಕಲ್ ಹಾಡ್ತೀನಿ. ಆಮೇಲೆ ವೆಸ್ಟರ್ನ್ ಕ್ಲಾಸಿಕಲ್ ಪಿಯಾನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನೋ ನಾವು ಒಂದು ಹಾಡು, 1 ಲೈನ್ ಅಥವಾ 2 ಲೈನ್ ಸುಮ್ಮನೆ ಹಾಗೆ 1 ಲೈನ್ ಅಥವಾ 2 ಲೈನ್. ಮೊದಲನೇ ನೋಟಕ್ಕೆ ಜಾರಿದೆ ಕಣ್ಮಣಿ ಕಣ್ಣ ಸೊಬಗಿಗೆ, ಬಿಡುಗಡೆ ಇಲ್ಲದ ಮಾಯ ನೀನು ಗೆಳತಿಯೇ. ಮನಸ್ಸಿದು ಮೋಡಿ ಮಾಡಿದೆ, ಬಯಸಲಿ ತುಂಬ ಕೆಟ್ಟಿಹೆ, ಹೃದಯದ ಪ್ರಶ್ನೆಗೆ ಉತ್ತರ ನೀ ಗೆಳತಿಯೇ. ಎಲ್ಲಿಯೂ ಇಲ್ಲದ ನೆಮ್ಮದಿ ಕಂಡೆನು ಎನ್ನಲೇ ಸನ್ನಿಧಿ, ಸಲುಗೆಯ ಸಾಲು ಜಾರಿ ಕವಿತೆಯಾದೆ ನೀ. ಥ್ಯಾಂಕ್ ಯು. ನೈಸ್ ಸರ್, ಚೆನ್ನಾಗಿತ್ತು ಸರ್. ಮತ್ತೆ ನೀವು ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಫಸ್ಟ್ ಅಪ್ರೋಚ್ ಮಾಡಿದಾಗ ಅಥವಾ ಸಿನಿಮಾ ಸ್ಟೋರಿ ಕೇಳಿದಾಗೆ ಆಗಿ ಹೇಗೆ ಅನ್ನಿಸ್ತು?
ಅಂದರೆ ನಾನು ಮುಂಚೆ ಮೂವಿ ಮಾಡಿದ್ದೀನಿ ಸರ್, ತುಂಬ 4 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿಲ್ಲ. ಅದು ಲೀಡ್ ಕ್ಯಾರೆಕ್ಟರೇ ಮಾಡಿದ್ದೀನಿ. ಮತ್ತು ಸೆಕೆಂಡ್ ಹೀರೋ ಆಗಿ ಮಾಡಿದ್ದೀನಿ, ಅದೆಲ್ಲ ಯಾವುದೂ ರಿಲೀಸ್ ಆಗಲಿಲ್ಲ. ಆ ಟೈಮಲ್ಲಿ ಪ್ರದೀಪ್ ಅವರು ನನ್ನ ಹತ್ರ ಈ ಥರ ಇದೆ ಸ್ಟೋರಿ, ಈ ಥರ ಮಾಡೋಣ ಅಂತ ಬಂದ್ರ. ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು. ಈ ಟ್ರೆಂಡಿಗೆ ಇದಕ್ಕೆಲ್ಲ ಚೆನ್ನಾಗಿದೆ ಸ್ಟೋರಿ, ಇಷ್ಟ ಆಗುತ್ತೆ ಎಲ್ಲರಿಗೂ. ಆಮೇಲೆ ಸ್ವಲ್ಪ ತುಂಬ ಕೂತ್ಕೊಂಡು ಡಿಸ್ಕಷನ್ ಎಲ್ಲ ಮಾಡಿ ಒಂದು 6 days ವರ್ಕಿಂಗ್ ಮಾಡಿ ಸ್ವಲ್ಪ ಏನೇನು ಚೇಂಜಸ್ ಇತ್ತೆಲ್ಲ ಚೇಂಜಸ್ ಮಾಡಿಕೊಂಡು ಒಂದು ರೆಡಿ ಮಾಡ್ಕೊಂಡ್ವಿ ಎಲ್ಲ ಸೇರಿ. ಟೀಮ್ ವರ್ಕೇ ಇದರಲ್ಲಿ, ಟೀಮ್ ವರ್ಕಿಂದನೇ ಮೂವಿ ಇಷ್ಟು ಚೆನ್ನಾಗಿ ಮೂಡಿ ಬಂದಿರೋದು. ಆವಾಗ ಒಂದು ಐಡಿಯಾ ಬಂತು, ಚೆನ್ನಾಗಿದೆ ಇದು ಸ್ಟೋರಿ, ಚೆನ್ನಾಗಿದೆ, ಕಂಟೆಂಟು ಸೂಪರ್ ಆಗಿದೆ, ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸು ಅವಾಗ ಬಂತು. ಆವಾಗ ನಾನು ಓಕೆ ಮಾಡೋಣ ಅಂತ. ಆವಾಗ ಟೀಮ್ ಕಟ್ಟಿದ್ದು ಮತ್ತು ಹೇಳ್ಬೇಕು ಅಂದರೆ ಕ್ರೆಡಿಟ್ ಇದಕ್ಕೆ ಪ್ರದೀಪ್ ಅವರಿಗೆ ಸಲ್ಲಿಸ್ಬೇಕು. ತುಂಬ ಟೀಮ್ ಕಟ್ಟೋದು ಅಂದರೆ ಅದು ಅಷ್ಟು ಕಡಿಮೆ ಅಲ್ಲ. ನನ್ನೊಬ್ಬನ ಅವರು ನನ್ನ ಥರನೇ ಟೆಕ್ನಿಕ್ಕಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಹಿಡಿದು ಎಲ್ಲರನ್ನೂ ಕಟ್ಟಿದ್ದು ಪ್ರದೀಪ್ ಅವರು. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಯಾಕೆ ಅಂದರೆ ಒಂದು ಟೀಮ್ ಕಟ್ಟೋದು ತುಂಬ ಗ್ರೇಟು. ಅಂದರೆ ನಮ್ಮ ಟೀಮಲ್ಲಿರೋರೆಲ್ಲರೂ ಸ್ಟ್ರಾಂಗು, ಯಾರೂ ನಾರ್ಮಲ್ಲು ಹಿಂಗೇನು ಬರೋಲ್ಲ ಅನ್ನೋ ಥರ ಯಾರೂ ಇಲ್ಲ, ಎಲ್ಲ ಸ್ಟ್ರಾಂಗ್ ಆಗೇ ಇರೋದು. ಒಬ್ಬೊಬ್ಬರು ಕೆಲಸದಲ್ಲೇ ಅವ್ರ ಒಟ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಟೀಮಿಗೆ ನಮಗೆ ಖುಷಿ ಈ ಟೀಮ್ ಸಿಕ್ಕಿರೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಶೂಟಿಂಗ್ ಜರ್ನಿ ಆಗಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಜರ್ನಿ ಯಾವ ರೀತಿ ಇತ್ತು? ಶೂಟಿಂಗಲ್ಲಿ ಫಸ್ಟ್ ಡೇ ಶೂಟಲ್ಲಿ ನಾವು ಅಲ್ಲೇ ನಮ್ದು ಅಲ್ಲಿ ಭಯ ಅನ್ನೋದಿರಲಿಲ್ಲ. ಈ ಶೂಟಲ್ಲಿ ಮೂವಿಗೆ ಹೋದಾಗೆಲ್ಲ, ಯಾಕಂದ್ರೆ ನೀವು 4 ಮಾಡಿದ್ದೀರಾ ಅಂತ ಹೇಳ್ತಾ ಇದ್ರೆ, ಅದು ಒಂದು ಅದ್ರಲ್ಲಿ ಭಯ ಇತ್ತು. ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಡೈರೆಕ್ಟರ್ಗಳು, ಕ್ಯಾಮ್ರಾಮನ್ ಆಗಿರೋ ದೊಡ್ಡವರು, ಅವ್ರ ತಗೆಲ್ಲ ಬೈಸ್ಕೊಂಡು ಕಲ್ತಿದ್ದು. ಇದ್ರ ನಾವು ಫ್ರೆಂಡ್ಸ್ ತರ ಇದ್ದಾಗ ಕ್ಯಾಶುವಲ್ ಆಗಿ, ಇನ್ನ ಭಯ ಇರಲ್ಲ. ಭಯ ಇಲ್ದೇನೆ ಜೋಶಲ್ಲಿ ಅವ್ರೇನ್ ಕೇಳಿದ್ರು ನಾವು ಆಕ್ಟಿಂಗ್ ಮಾಡ್ಬೋದು, ಭಯ ಅನ್ನೋದೆಲ್ಲ ಇರಲ್ಲ. ಅದೊಂದು ಹೋಯ್ತು ಈ ಫಿಲಮಲ್ಲಿ. ಆಮೇಲೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ, ನೈಟ್ ಎಲ್ಲ ನಿದ್ದೆ ಇಲ್ಲದೆ ಎಲ್ಲ ಮಾಡಿದ್ದೀವಿ. 24 hours ಅಲ್ಲಿ 2 hours ನಿದ್ದೆ ಅಷ್ಟೇ ಮಾಡ್ತಿದ್ದಿದ್ದು, ಇನ್ನು ನಿದ್ದೆನೇ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಶೂಟಿಂಗ್ ಮಾಡ್ತಾ ಇದ್ವಿ. ಆಮೇಲೆ ಅಷ್ಟೇ, ಅದು 1 ದಿವಸ 2 ದಿವಸ ಆ ಥರ ನಿದ್ದೆ ಬಿಟ್ಬಿಟ್ರೆ ನಾವು ಆಟೋಮೆಟಿಕ್ ಅದು ನಿದ್ದೆನೇ ಬರಲ್ಲ. ಕಂಟಿನ್ಯೂ ಆಗಿ ಅದು ಆಗ್ಬಿಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತೀವಿ. ನಿದ್ದೆ ಮಾಡಿದ್ರೆ ನಿದ್ದೆ ಬರಲ್ಲ, ಆ ಥರ ಮೈಂಡ್ ಇದಾಗ್ಬಿಡುತ್ತೆ. ಸರ್ ಅಂದರೆ ಇದನ್ನ ನೀವು ಹೇಳ್ತಾ ಸಿನಿಮಾನ ಮೇನ್ ಬೇಸ್ ಆಗಿ ಎಲ್ಲಿ ತೆಗ್ದಿದ್ದೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಏನಾನ ಬೇರೆ ಅಬ್ರಾಡ್ ಕಂಟ್ರೀಸ್ನಲ್ಲಿ ತೆಗ್ದಿದ್ದೀರಾ ಅಥವಾ ಫುಲ್ಲು ಇಲ್ಲ ಇಂಡಿಯಾ? ಎಲ್ಲೂ ಹೋಗಿಲ್ಲ ಆ್ಯಕ್ಚುಲಿ. ಇದು ಬಜೆಟ್ ಪ್ರಾಬ್ಲಮ್ ಇಂದ ನಮ್ಮ ಕಡೆನೆ, ನಮ್ಮ ಸೈಡೆ ದುರ್ಗ, ಶಿವಮೊಗ್ಗ ಸೈಡು, ಹೊಸದುರ್ಗ ಅಲ್ಲೆಲ್ಲ ಮಾಡಿರೋದು. ಫಸ್ಟ್ ಆಫ್ ಆಲ್ ದುರ್ಗದಲ್ಲೇ ಜಾಸ್ತಿ ಇದನ್ನ ತೆಗ್ದಿರೋದು. ಹೊಸದುರ್ಗ, ಚಿತ್ರದುರ್ಗ, ಹೊಳಲ್ಕೆರೆ, ಅಲ್ಲೇ ಫಾರೆಸ್ಟ್ ಇದೆ, ಗುಡ್ಡ ಇದೆ ಅಲ್ಲ, ಅದೇ ಕಾನ್ಸೆಪ್ಟ್ ಇದು. ಮೂವಿ ನಮ್ದಿರೋದೇ ಫಸ್ಟ್ ಆಫ್ ಆಲ್ ಅದ್ರ ದುರ್ಗದ ಕಥೆಯಿಂದಾನೇ ಎತ್ಕೊಂಡಿರೋದು. ಹಂಗಾಗಿ ಅಲ್ಲೇ ಶೂಟ್ ಮಾಡಬೇಕು ಅಂತೇಳಿ ಅಲ್ಲೇ ಜಾಸ್ತಿ ಶೂಟ್ ಮಾಡಿರೋದು. ಅಂತಂದ್ರೆ ನೀವು ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರಿ, ಸೊ ಬೇಸ್ ಬಂದ್ಬಿಟ್ಟು ಹೇಗೆ ಅಂತಂದ್ರೆ ಏನನ್ನ ಹಿಸ್ಟೋರಿಕಲ್ ತರ ಕಾನ್ಸೆಪ್ಟ್. ಇದು ಪಾರಿತೋಷಕ ಅಂದ್ರೆ ಗಿಫ್ಟ್, ಬಹುಮಾನವಾಗಿ ನಾವು ಸ್ವೀಕರಿಸ್ತೀವಲ್ಲ, ಅದೇ ಪಾರಿತೋಷಕ. ಅದೇ ರೀತಿ ಒಬ್ರು ರಾಜರದ್ದು ಇದು ಸ್ಟೋರಿ, ಅವರು ಒಬ್ರು ಸೈನಿಕರಂಗೆ ಕೊಟ್ಟಿರ್ತಾರೆ ಪಾರಿತೋಷಕ ಅಂತೇಳಿ ಒಂದು ಗಿಫ್ಟ್ ನ. ಅದು ನರಭಕ್ಷಕ ಅಂದವ್ರು ಇರ್ತಾರ, ಅದರಲ್ಲಿ ಅವ್ರು ಅದನ್ನ ಕತ್ಕೊಂಡು ಹೋಗಿದ್ದಾಗ ಸೈನಿಕ ಇರ್ತಾರಲ್ಲ, ಅವರು ಅಟ್ಯಾಕ್ ಮಾಡಿಬಿಟ್ಟು ಅದನ್ನ ಒಂದು ಬಂಧಿಸಿರ್ತಾರೆ. ಆ ಕಾನ್ಸೆಪ್ಟ್ ಮೇಲೆ ಅದು ರಿಯಲ್ ಸ್ಟೋರಿ. ನಿಧಿ ಇತ್ತು, ಅದೆಲ್ಲ ರಿಯಲ್ ಆಗಿದೆಯಾ? ಬಟ್ ಇವಾಗ ಅದೇನು ಇಲ್ಲ, ಅದನ್ನ ಕಾಲ್ಪನಿಕವಾಗಿ ನಾವು ತಗೊಂಡು ಈಗಿನ ಟ್ರೆಂಡಿಗೆ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಂಡು. ನೀವು ನಿಧಿ ಇದೆ ಅಂದಾಗ ಶಾಕ್ ಆದೆ. ಆಮೇಲೆ ಮತ್ತೆ ನಮ್ಮ ವೀಕ್ಷಕರು ನಿಧಿ ನೋಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ನೋಡಿ ಕಷ್ಟ ಆಗ್ಬಿಡತ್ತೆ. ಇಲ್ಲ ಆಕ್ಚುಲಿ ನಿಧಿ ಅವಾಗೆಲ್ಲ ಹೋಗ್ಬಿಟ್ಟಿದೆ, ಅದು ಆಲ್ರೆಡಿ ವರ್ಷಗಳ ಹಿಂದೆ. ಬಟ್ ಆ ಜಾಗ ಇದೆ, ಅದು ನಮ್ಮ ಡೈರೆಕ್ಟರ್ ನನ್ಗೆ ಹೇಳಿದ್ದು, ಆ ಜಾಗ ಇದೆ ಅಂತ ಹೇಳಿ. ಅವ್ರು ನೋಡಿದ್ದಾರೆ, ಅಲ್ಲೇ ಊರು ಪ್ರಾಪರ್ ಅವ್ರದ್ದು, ಹಂಗಾಗಿ ನೋಡಿದಾರೆ ಆ ಜಾಗನ. ಆಮೇಲೆ ಒಳ್ಳೆ ಪ್ಲೇಸ್ ಇದಾವೆ ಅಲ್ಲಿ, ಹೊಸದುರ್ಗ, ಹೊಳಲ್ಕೆರೆ ಅಲ್ಲೆಲ್ಲ ಚೆನ್ನಾಗಿರೋ ಪ್ಲೇಸ್ ಇದೆ. ಹೊಸದುರ್ಗ, ಹೊಳಲ್ಕೆರೆ ಅದೆಲ್ಲ ಬಂದು ಕಾವಲ್ ಕೋಟೆಗಳು. ದುರ್ಗಕ್ಕೆ ನಮ್ಮ ಮದಕರಿ ನಾಯಕರು ಇದಾರಲ್ಲ, ಅವ್ರಿಗೆ ಕಾವಲ್ ಕೋಟೆಗಳು ಅವೆಲ್ಲ ಫಸ್ಟಿಗೆ. ಆ ಕೋಟೆಗಳು ಸಂಬಂಧಪಟ್ಟಿದ್ದೆ ಇದು ನಾವು ಮಾಡಿರೋದು ಕಾನ್ಸೆಪ್ಟ್. ಎಷ್ಟು ಸಾಂಗ್ಸ್ ಇದೆ ಸಿನಿಮಾದಲ್ಲಿ? 2 ಸಾಂಗ್ ಇದೆ. ಒಂದು ರೊಮ್ಯಾಂಟಿಕ್ ಲವ್ ಅಲ್ಲಿ ಹಾಡಿದ್ನಲ್ಲ, ಮೊದಲನೇ ನೋಟ ಬಂದ್ರೆ ಒಂದು ಟೈಟಲ್ ಟ್ರ್ಯಾಕ್ಗೋಸ್ಕರ ಮಾಡಿದ್ವಿ ಸರ್. ರೊಮ್ಯಾಂಟಿಕ್ ಲವ್ನು ಮಿಕ್ಸ್ ಮಾಡಿದ್ದೀರಾ ಇದರಲ್ಲಿ? ರೊಮ್ಯಾಂಟಿಕ್ ಇಲ್ಲ ಸರ್, ಜಾಸ್ತಿ ಜಸ್ಟ್ ಲೈಕ್ ಟ್ರಾವೆಲ್ ಸಾಂಗ್ ಆ ತರ ಮೊಂಟೇಜ್. ಬಟ್ ಈಗಿನ ಟ್ರೆಂಡಿಗೆ ಏನ್ ಬೇಕೋ ಆ ತರ ಇದೆ ಲವ್ ಇದರಲ್ಲಿ. ಯಾಕಂದ್ರೆ ಯೂತ್ ಸಹ ಇಷ್ಟಪಡೋದೇ ಅದನ್ನ ಜಾಸ್ತಿ. ಅದಿಲ್ಲ ಅಂತಂದ್ರೆ ಫ್ಯಾಮಿಲಿ ನೋಡುವಂತ ಮೂವಿ, ಫ್ಯಾಮಿಲಿ ಇಷ್ಟ ಆಗುತ್ತೆ, ಸೆಂಟಿಮೆಂಟ್ ಇದೆ ಇದರಲ್ಲಿ. ಸೊ ಇದು ಶೂಟಿಂಗ್ ಮಾಡೋದಕ್ಕೆ ಎಷ್ಟು ದಿವಸ ತಗೊಂಡ್ರಿ ಸರ್ ಟೋಟಲ್? 26-20 ತಗೊಂಡಿದ್ವಿ. ಅಂದ್ರೆ 1 ಮಂತಲ್ಲಿ? 1 ಮಂತಲ್ಲಿ. ಬಟ್ ಕಂಟಿನ್ಯೂಸ್ ಆಗಿ ಆಗಲಿಲ್ಲ, ಬಜೆಟ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಯಾಕೆಂದ್ರೆ ಒಬ್ಬರೇ ಇದಕ್ಕೆ ಇನ್ವೆಸ್ಟ್ ಮಾಡಿಲ್ಲ, ತುಂಬಾ ಜನ
ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಜೋಡಿಸ್ಕೊಂಡು ಮಾಡಿದಾಗ ಇಷ್ಟು ಲೇಟ್ ಆಯಿತು. ಸೊ ಸರ್, ನಿಮ್ಮ ಅನುಭವ, ನೀವು ಯಾವ ರೀತಿ ಅನ್ನಿಸ್ತಾ ಇದೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ? ಇದು ನಿಮ್ಮ ಮೊದಲನೇ ಸಿನಿಮಾನ ಅಥವಾ ಹೇಗೆ? ನಂದಿದು ಮೊದಲನೇ ಸಿನಿಮಾ. ಇದಕ್ಕಿಂತ ಮುಂಚೆ ಆಲ್ಬಮ್ ಸಾಂಗ್ ಮಾಡಿದ್ದೆ. ಅದು ಆಲ್ಬಮ್ ಸಾಂಗ್ ಇನ್ನೂ ರಿಲೀಸ್ ಆಗಿಲ್ಲ. ಇದಕ್ಕಿಂತ ಮುಂಚೆ ಮಾಡಿದ ಆಲ್ಬಮ್ ಸಾಂಗ್. ಸೊ ಅವರು ಆ ಒಂದು ಆಲ್ಬಮ್ ಸಾಂಗ್ನ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಸಿಂಗರ್, ಲಿರಿಸಿಸ್ಟ್, ಮೂರು ಒಬ್ಬರೇ. ಆ್ಯಕ್ಟರು ಅದರಲ್ಲಿ ಅವರೇ ಆ್ಯಕ್ಟ್ ಮಾಡಿದ್ದಾರೆ. ಆಕಾಶ್ ಕೃಷ್ಣ ಅಂತ ನಮ್ಮ ಈ ಲವ್ ಸಾಂಗ್ ಏನಿದೆ ಅದ್ರ ಲಿರಿಕ್ ರೈಟರ್. ಸೊ ಅವ್ರು ಬಂದು ಪ್ರದೀಪಕ್ಕೆ ಫ್ರೆಂಡು. ಸೊ ನಮಗೆ ಆ ಕಾಂಟ್ಯಾಕ್ಟಿಂದ ಈ ಸಿನಿಮಾ ಸಿಕ್ಕಿದ್ರಿಂದ. ಆಮೇಲೆ ಫಸ್ಟ್ ಸಾಂಗ್ ಬಂದು ಮೊದಲನೇ ನೋಟಕ್ಕೆ ಅವರೇ ಲಿರಿಕ್ಸ್ ಬರೆದಿದ್ದಾರೆ. ಜಿಯೋಲ್ ಮ್ಯಾಥ್ಯೂ ಆ್ಯಂಡ್ ಅಶ್ವತಿ ರಾಜೇಶ್ ಹಾಡಿದ್ದಾರೆ ಇದನ್ನ. ಆಮೇಲೆ ಸೆಕೆಂಡ್ ಸಾಂಗ್ ಟೈಟಲ್ ಟ್ರ್ಯಾಕ್ ಬಂದು ಚೇತನ್ ನಾಯಕ್ ಅವ್ರು ಹಾಡಿದ್ದಾರೆ. ಮತ್ತು ರವಿ ತೇಜ ಮತ್ತು ಆಕಾಶ್ ತಿರ್ಗಾ ಅವರೇ ಲಿರಿಕ್ಸ್ ಬರೆದು ಮಾಡಿದ್ದೀವಿ. ಪ್ರೋಗ್ರಾಮರ್ ಬಂದು ಕೆವಿನ್ ಅಂತ. ಓಕೆ ಸರ್, ಇದು ನೀವು ಸಸ್ಪೆನ್ಸ್ ಥ್ರಿಲ್ಲರೇ ಆಯ್ಕೆ ಮಾಡೋದಕ್ಕೆ ಏನಾನ ಒಂದು ಮೋಟಿವ್ ಇದೆಯಾ? ಬ್ಯಾಕ್ ಸೈಡ್ ಏನಾನ ಮೋಟಿವ್ ಥರ? ಅದು ಡೈರೆಕ್ಟರ್ನ ಕೇಳ್ಬೇಕಂತೀರಾ? ಆಕ್ಚುಲಿ ಇಷ್ಟ ಆಯ್ತು. ಸಸ್ಪೆನ್ಸ್ ಆಗಿದ್ದಾಗೆ ಕ್ಯೂರಿಯಾಸಿಟಿ ಇರುತ್ತೆ. ಸಸ್ಪೆನ್ಸ್ ಆಗಿಲ್ಲ ಅಂದ್ರೆ ಕ್ಯೂರಿಯಾಸಿಟಿನೇ ಇರಲ್ಲ. ಏನೋ ಒಂದು ತೋರಿಸ್ಬಿಟ್ರೆ. ಈಗಿನ ಕಾಲದಲ್ಲಿ ಜನ ಆಲ್ಮೋಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ನ ಜಾಸ್ತಿ ಎಂಜಾಯ್ ಮಾಡ್ತಾ ಇರೋದ್ರಿಂದ ಆ ಒಂದು ಜಾನರ್ ಫಸ್ಟ್ ಬೂಸ್ಟ್ ಅಪ್ ಆಗೋಕ್ಕೋಸ್ಕರ ಫಸ್ಟ್ ಸ್ಟೆಪ್ ಅಲ್ಲಿ ಚೆನ್ನಾಗಿರುತ್ತೆ, ವರ್ಕ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ರು. ಅದಕ್ಕೆ ಸಸ್ಪೆನ್ಸ್ ಆಗಿ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಇಬ್ರೇ ಕೂತ್ಕೊಂಡು? ಟೀಮ್ ರಿವೀಲ್ ಮಾಡಬಾರ್ದು, ಸಿನಿಮಾ ಟೀಮ್ ರಿವೀಲ್ ಮಾಡಬಾರ್ದು ಅಂತ. ನೋಡಿ ಎಂತ ಕಾನ್ಸೆಪ್ಟ್ ನಿಮ್ದು. ಥಿಯೇಟರ್ಗೆ ಬಂದು ನೋಡ್ಲಿ, ರಿವೀಲ್ ಮಾಡ್ತೀವಿ ಪ್ರತಿಯೊಬ್ರು. ಸಸ್ಪೆನ್ಸ್ ಯಾಕೆ ಅದೇ ಸಸ್ಪೆನ್ಸ್ ಆಗಿದ್ರೆ ಥ್ರಿಲ್ಲಿಂಗ್ ಆಗಿರುತ್ತೆ. ನೆಕ್ಸ್ಟ್ ಏನಾಯ್ತು, ಇದು ಇವ್ರಿಗೆ ಸಿಕ್ತಾ, ಇದು ಇವ್ರಿಗೆ ಹೋಯ್ತಾ, ಇವ್ರು ಎಲ್ಲಿ ಹೋಗ್ತಾನೆ, ಇವ್ನು ಹೆಂಗ್ ಬಂದ, ಅದೇ ಕನ್ಫ್ಯೂಸ್ ಜನ ಅನ್ಕೊಬೇಕು. ಡೈರೆಕ್ಟರ್ನೇ ತೋರಿಸ್ದೇನೆ ಇಂಟರ್ವ್ಯೂ ಮಾಡ್ತವ್ರೆ, ಸಿನಿಮಾ ಹೆಂಗಿರ್ಬೇಕು ಅಂತ ಅನ್ಕೊಬೇಕು. ಆಮೇಲೆ ಕ್ಯೂರಿಯಸ್ ಇರ್ಬೇಕು ಆಡಿಯನ್ಸಿಗೆ. ನೆಕ್ಸ್ಟ್ ಏನಾಯ್ತು ಅಂತ ಮೈಂಡಲ್ಲಿ ಬರಬೇಕು. ಅದು ಕ್ಯೂರಿಯಾಸಿಟಿ ಬರ್ಬೇಕು. ಅಂದ್ರೆ ನಿಮ್ ಸಿನಿಮಾ ಫುಲ್ ನೋಡಿದ್ರೇನೆ ಗೊತ್ತಾಗೋದು, ಮಧ್ಯದಿಂದ ನೋಡಿದ್ರೆ ಅದೇ 10 ಸೆಕೆಂಡ್ ಸ್ಕಿಪ್ ಮಾಡಿದ್ರೆ ಪೂರ್ತಿ ಪ್ರಾಬ್ಲಮ್ ಆಗುತ್ತೆ ಅಂತಾರಲ್ಲ. ಪ್ರತಿ ಒಂದು ಸೆಕೆಂಡ್ ಅಲ್ಲೂ ಒಂದು ಹಿಂಟ್ಸ್ ಇರುತ್ತೆ ಸಿನಿಮಾದಲ್ಲಿ. ಪ್ರತಿಯೊಂದು ಮಿನಿಟ್ ಇಂಪಾರ್ಟೆಂಟ್. ಓಕೆ. ಸೊ ಸರ್, ಈಗ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದೀರಾ? 30-35 ಥಿಯೇಟರ್ ಪ್ಲಾನ್ ಮಾಡಿದ್ದೀವಿ. ಮಲ್ಟಿಪ್ಲೆಕ್ಸ್ ಅಲ್ಲಿ ಜಾಸ್ತಿ ರಿಲೀಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಬುಕ್ ಮೈ ಶೋನಲ್ಲಿ ಬುಕಿಂಗ್ಸ್ ಯಾವತ್ತು ಓಪನ್ ಕೊಡ್ತೀರಾ? ಓಪನಿಂಗ್ ಅದೇ ಒನ್ ವೀಕ್ ಬಿಫೋರ್ ಇಂದ ಓಪನ್ ಆಗಿರುತ್ತೆ. ಸೊ ಫ್ಯಾಮಿಲಿ ಜೊತೆ ಲೈಕ್ ವೀಕೆಂಡ್ಸ್ನ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. 100% ಯು ಕ್ಯಾನ್. ಫ್ರೆಂಡ್ಸ್ ಜೊತೆನೆ ಮೂವಿ ನಾವು ನೋಡಬೇಕು ಅಂತೇಳಿ ಇಷ್ಟಪಟ್ಟಿರೋದು. ಇದು ಅಂದ್ರೆ ಆ ಒಂದು ವೀಕೆಂಡ್ ಏನಿದೆ ಅದು ಎಂಜಾಯ್ಮೆಂಟ್ ಇಂದ ಇರುತ್ತೆ. ಈ ವೀಕೆಂಡ್ 14th ಏನಿದೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅನ್ಸುತ್ತೆ ನಮಗೂ, ಆಡಿಯನ್ಸ್ಗೂ. ಅದು ಮತ್ತೆ ಅವತ್ತು ಹೋಲಿ ಹಬ್ಬ, ಅವತ್ತೇ ನೀವು ಮಾಡಬೇಕು ಅಂತ ಏನಾನ ಇದಿತ್ತ ಅಥವಾ ಹೇಗೆ? ಇಲ್ಲ, ಅದು ಬಂದು ಆಕ್ಚುಲಿ 17th ಮಾಡಬೇಕು ಅಂತ ಇತ್ತು. ಅಪ್ಪು ಸರ್ ಬರ್ತಡೇ ಆಗಿರೋದ್ರಿಂದ ಅದು ಶುಕ್ರವಾರ ಆಗಿಲ್ದೇ ಇರೋದ್ರಿಂದ ನಾವು 14th ಪ್ಲಾನ್ ಮಾಡಿದ್ದೆ ಅಷ್ಟೇ. ಹೋಲಿ ಒಂದು ರೀಸನ್ ಆಫ್ ಕೋರ್ಸ್. ಸೊ ಸರ್, ಈಗ ರೆಸ್ಪಾನ್ಸ್ ನಿಮ್ಮದು ಟ್ರೇಲರ್ಗಾಗಲಿ ಮತ್ತು ನಿಮ್ಮದು ಸಾಂಗು ನೀವು ಬಿಟ್ಟಿದ್ದೀರಾ ಲಿರಿಕಲ್ ಸಾಂಗ್, ಯಾವ ರೀತಿ ಇದೆ? ಸಾಂಗ್ ಬಂದು ತುಂಬಾ ಚೆನ್ನಾಗಿ ಓಡ್ತಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನೆಗೆಟಿವ್ ರೆಸ್ಪಾನ್ಸ್ ಕಮ್ಮಿ ಇದೆ, ಇಲ್ಲ ಅಂತ ಹೇಳಲ್ಲ, ಕಮ್ಮಿ ಇದೆ. ನೆಗೆಟಿವ್ ಹಾಕಿಲ್ಲ, ಯಾರು ನೆಗೆಟಿವ್ ಹೇಳಿ ಇಲ್ಲ. ಅಷ್ಟು ಚೆನ್ನಾಗಿದೆ ಆ ಲಿರಿಕ್ಸ್ ಆಗಿರ್ಬೋದು ಎಲ್ಲ. ನೀವು ಈಗ ಆಲ್ರೆಡಿ ಸಾಂಗ್ ಕೇಳಿದ್ರಲ್ಲ, ಬರೀ ಟ್ಯೂನ್ ಇಲ್ದೇನೆ ಬಂದಿರೋದು. ಆಕ್ಚುಲಿ ಟ್ಯೂನ್ ಇದ್ದಾಗ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಹಾಗೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಜನಕ್ಕೆ ಇಷ್ಟ ಆಗ್ತಾ ಇದೆ. ಜನಕ್ಕೆ ಇಷ್ಟ ಆಗಿದೆ ಸಾಂಗ್. ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ಹೊಸ ಸಿನಿಮಾ ಹೊಸ ಮೂವಿ ಹೆಂಗ್ ಮಾಡ್ತಾರೋ ಸಾಂಗ್ ಇಷ್ಟ ಇರಲ್ಲ, ಹೊಸಬ್ರದ್ದು ಅಂದ್ರೆ ಸಾಂಗೇ ಇಷ್ಟ ಇರಲ್ಲ, ಹಂಗೆ ನೋಡ್ತಾರೆ. ಅಂಥದ್ರಲ್ಲಿ ನನಗೆ ನಮ್ಮ ಫ್ರೆಂಡ್ಸಿಂದ ನಮ್ಮ ಊರಲ್ಲಿ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಇದೇ ಹೇಳಿದ್ದು, ನೀವೇನೋ ಅನ್ಕೊಂಡಿದ್ದೀವಿ, ನೀವೇನೋ ಮಾಡ್ತೀರಾ, ಏನೋ ಬಿಡ ಅಂತ ಅನ್ಕೊಂಡಿದ್ವಿ. ಬಟ್ ಸಾಂಗ್ ಕೇಳಿದ್ಮೇಲೆ ತುಂಬ ಖುಷಿ ಆಯಿತು ಅಂತೇಳಿ ಹೋದ್ರೆ ಸಾಕು ಎಲ್ಲರೂ ಅದೇ ಹೇಳ್ತಾರೆ, ಸಾಂಗ್ ಸೂಪರ್ ಕಣೋ, ಸಾಂಗ್ ಸೂಪರ್ ಅಂತ. ಆ ಖುಷಿ ತುಂಬ ಮನಸ್ಸಿಗೆ ಖುಷಿ ಕೊಟ್ಬಿಡ್ತು. ಅದೇ ಥರ ಇನ್ನೊಂದು ಸಾಂಗ್ ಬಿಟ್ಟಿವಿ, ಟೈಟಲ್ ಸಾಂಗ್, ಅದು ಅದೇ ರೀತಿನೇ, ಅದಕ್ಕಿಂತ ಜಾಸ್ತಿ. ಯಾಕೆಂದ್ರೆ ಎರಡು ಡಿಫ್ರೆಂಟ್ ಜಾನರ್ ಆಗಿರೋದ್ರಿಂದ 2 ಕೈಂಡ್ ಆಫ್ ಆಡಿಯನ್ಸ್ಗೆ ಅದು ರೀಚ್ ಆಗ್ತಾ ಇದೆ. ಓಕೆ. ಸೊ ಮತ್ತೆ ನೀವು ಎಷ್ಟು ದಿವಸ ನಿರೀಕ್ಷೆ ಮಾಡ್ತಾ ಇದ್ದೀರಾ ಫ್ಯೂಚರ್ನಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ಅಂತಂದ್ರೆ? ನಿಮ್ಗೆ ಏನಾನ ನಿರೀಕ್ಷೆ ಇದೆಯಾ? ಜನ ಬಿಟ್ಟಿದೆ ಸರ್. ಜನ ಅವರೆಷ್ಟು ನಮ್ಮನ್ನ ಆರಿಸ್ತಾರೆ, ಬೆಳೆಸ್ತಾರೆ ಅನ್ನೋದ್ರು ಅವ್ರ ಮೇಲೆ ಡಿಪೆಂಡು. ಎಷ್ಟು ಜನ ತಗೊಂತಾರೆ ಈ ಮೂವಿನ, ಆ್ಯಕ್ಚುಲಿ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ.
ಆ ಕಾನ್ಫಿಡೆನ್ಸ್ ನಮಗಿದೆ. ಸೊ ಅಂತಂದ್ರೆ ಇದು ಲೈಕ್ ಕತೆ ತರ ಹೋಗ್ತಾನೆ ಇರುತ್ತೆ. 100%. ಇಲ್ಲಿ ಬಂದು ಮೇನ್ ಲೀಡ್ ಅಂತ ಏನಿಲ್ಲ, ಕತೆ ಇಸ್ ದ ಹೀರೋ. ಕತೆ ನಾವು ಬೇಸಲ್ಲಿ ಇಟ್ಕೊಂಡು ಆದ್ರೆ ಮೇನ್ ಕ್ಯಾರೆಕ್ಟರ್ಸ್ ನ ಬಿಲ್ಡ್ ಮಾಡಿ ಬರೋದು ನಮ್ದು ಕ್ಯಾರೆಕ್ಟರ್ ಬರೋದು. ಇದ್ರಲ್ಲಿ ಎಷ್ಟು ಜನ ವಿಲನ್ ಸರ್? ಯಾಕಂತಂದ್ರೆ ಎಲ್ಲರೂ ಆಲ್ಮೋಸ್ಟ್ ವಿಲನ್ ತರ ಗೆಟಪ್ ಆಗಿದ್ದಾರೆ. ಆಕ್ಚುಲಿ ಸಸ್ಪೆನ್ಸ್ ಇದ್ರಲ್ಲಿ ಹೇಳಕ್ಕಾಗಲ್ಲ ವಿಲನ್ಸ್ ಎಷ್ಟು ಜನ ಅಂತಾನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅಂತಾನು ಹೇಳಕ್ಕಾಗಲ್ಲ. ಸಸ್ಪೆನ್ಸ್ ಎಷ್ಟು ಜನ ಅಂತ ಇವ್ರನ್ನ ಕೇಳಬಾರ್ದು, ನನಗೆ ಕೇಳಬೇಕು. ಇವ್ರ ಸಿನಿಮಾ ನೋಡಿಲ್ಲ, ನಾನು 5 ಸಲಿ 6 ಸಲಿ 12 ಸಲಿ ದಿನಕ್ಕೊಂದ್ಸಲಿ ನೋಡ್ತಿದ್ದೆ. ಯಾಕಂದ್ರೆ ರೀ ರೆಕಾರ್ಡಿಂಗ್ ಮಾಡಬೇಕು ಸರ್. ಸಿನಿಮಾ ಬಂದು ಥಿಯೇಟರ್ ನೋಡಿದಾಗ ಎಷ್ಟು ಜನ ವಿಲನ್ಸ್ ಅಂತ ಗೊತ್ತಾಗುತ್ತೆ. ನಾನು ಹೇಳ್ಬೋದು, ನನಗೂ ಗೊತ್ತು, ನಾನು ಹೇಳ್ಬೋದು, ಹೇಳಿಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆಲ್ಲ. ಸರ್ ನಿಮ್ದು ಮ್ಯೂಸಿಕ್ ಜರ್ನಿ ಹೇಗಿತ್ತು? ಯಾವ ರೀತಿ ನೀವು ಪ್ಲಾನ್ ಮಾಡಿದ್ರಿ ಮ್ಯೂಸಿಕ್ ನ ಸಿನಿಮಾಗೆ? ನಾನು ಮ್ಯೂಸಿಕ್ ಕಲಿಯಕ್ಕೆ ಸ್ಟಾರ್ಟ್ ಮಾಡೋದು 15-16. ನನ್ನ ತಂದೆ ಬಂದು ನನ್ನ 5 ವರ್ಷಕ್ಕೆ ಮ್ಯೂಸಿಕ್ಗೆ ಪುಷ್ ಮಾಡ್ತಾರೆ. ಆ ಮ್ಯೂಸಿಕ್ ಫೀಲ್ಡ್ಗೆ ನಾನು ಸಂಗೀತ ಆಗಿರ್ಬೋದು, ಪಿಯಾನೋ ಆಗಿರ್ಬೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಪ್ರದೀಪ್ ಅವರು ಈ ಸಿನಿಮಾ ಆಫರ್ ಮಾಡಿದ್ಮೇಲೆ ನಾವು ಸ್ಕ್ರಾಚ್ ದ ಡೇ 1 ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ಅವ್ರು ನಮ್ಗೆ ಬಂದು ಪೂರ್ತಿ ಒಂದು ಕತೆ, ಅದರ ಬ್ಯಾಕ್ ಗ್ರೌಂಡು, ಅದನ್ನ ಸ್ಕ್ರೀನ್ ಪ್ಲೇ ಹೇಳಿದಾಗ ನಾವು ಪ್ಲಾನ್ ಮಾಡ್ಕೋತೀವಿ ಎಲ್ಲೆಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರಬೇಕು, ಸಾಂಗ್ ಎಲ್ಲೆಲ್ಲಿ ಇರಬೇಕು, ಸಾಂಗ್ ಇದ್ರೂ ಯಾವ ಥರ ಇರಬೇಕು, ಜನಕ್ಕೆ ಎಲ್ಲೂ ಕತೆಯಿಂದ ಹೊರಗಡೆ ತೊಗೊಂಡು ಹೋಗ್ಬಾರ್ದು. ಸಾಂಗ್ ಆಗಲಿ ಮ್ಯೂಸಿಕ್ ಆಗಲಿ ಏನೇ ಆಗಲಿ. ಈಗ ಆ್ಯಕ್ಚುಲಿ ಕತೆಯಿಂದ ಯಾವುದೋ ಹೊರಗಡೆ ಹೋಗ್ಬಾರ್ದು. ಮ್ಯೂಸಿಕ್ ಆಗಿರ್ಬೋದು, ಫೈಟ್ ಸೀನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಹೊರಗಡೆ ಹೋಗ್ಬಾರ್ದು, ಕತೆ ಒಳಗಡೆನೇ ಇರಬೇಕು. ಸೊ ಎಲ್ಲೆಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡಿ, ಓಕೆ ಏನು ಜಾನರಲ್ಲಿ ಇರಬೇಕು, ಯಾವ ಥರ ಇರಬೇಕು, ಸ್ಕ್ರೀನ್ ಪ್ಲೇ ಯಾವ ಥರ ಇರುತ್ತೆ ಸಾಂಗ್ದು ಅಂತ ಎಲ್ಲ ಡಿಸ್ಕಸ್ ಮಾಡಿ ಸಾಂಗ್ ಮಾಡಿದ್ವಿ. ಆದಮೇಲೆ ರೀ ರೆಕಾರ್ಡಿಂಗ್ ಕೂತ್ಕೊಂಡಾಗ ನಮ್ಮ ಒಂದು ಆ ಸಿನಿಮಾದ ಒಂದು ಫ್ಲೇವರು, ಆ ಒಂದು ಜಾನರ್ನ ತಕ್ಕನಾಗಿ ಆ ಮ್ಯೂಸಿಕ್ನ ನಾವು ನಮ್ಮ ಪ್ರೋಗ್ರಾಮರ್ ಕೆವಿನ್ ಅವರು ಮತ್ತು ಹೋಲ್ ಮ್ಯೂಸಿಕ್ ಟೀಮ್, ಲಿರಿಸಿಸ್ಟ್, ಡೈರೆಕ್ಟ್ರು ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಹತ್ತತ್ರ ಒಂದು 1 to 2.5 months ರೀ ರೆಕಾರ್ಡಿಂಗ್ ಮೇಲೆ ವರ್ಕ್ ಮಾಡಿದ್ವಿ. ಯಾಕೆ ಅಂತಂದರೆ ಈಗ ಒಂದು ಸಾಂಗ್ ಏನಿದೆ, ಮೊದಲೆಲ್ಲ ಸಾಂಗ್ನ ಜನ ಕೇಳ್ತಿದ್ರು, ರೀ ರೆಕಾರ್ಡಿಂಗ್ನ ಅಲ್ಲೇ ಇಗ್ನೋರ್ ಮಾಡ್ತಿದ್ರು, ಯಾಕೆಂದ್ರೆ ಹೊರಗಡೆ ಬರ್ತಿರ್ಲಿಲ್ಲ ರೀ ರೆಕಾರ್ಡಿಂಗ್ಸ್. ಆದ್ರೆ ಈಗ ಏನಾಗಿದೆ, ಸ್ಪಾಟಿಫೈ ಆಗಿರ್ಬೋದು, ಈ ವರ್ಚುವಲ್ ಪ್ಲಾಟ್ಫಾರ್ಮ್ಸ್ ಇರೋದ್ರಿಂದ ರೀ ರೆಕಾರ್ಡಿಂಗ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಈ ರೀಲ್ಸ್ ಅಲ್ಲಿ ಆಗಿರ್ಬೋದು, ಬೇರೆ ಎಲ್ಲೇ ಆಗಿರ್ಬೋದು. ಈಗ ವಿಕ್ರಮ್ ಸಿನಿಮಾ ತಗೊಂಡ್ರು ತಮಿಳಲ್ಲಿ, ಅದ್ರ ಸಾಂಗ್ಸ್ಗಿನ್ನ ಆ ರೀ ರೆಕಾರ್ಡಿಂಗ್ಸ್ ಜಾಸ್ತಿ ತುಂಬಾ, ಅದು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಓಡ್ತಾ ಇರೋದು. ಸೊ ಆದ್ರಿಂದ ನಾವು ತುಂಬಾ ಟೈಮ್ನ ಸಾಂಗ್ ಎಷ್ಟು ಕೊಟ್ಟಿದ್ದೀವೋ ಅಷ್ಟೇ ರೀ ರೆಕಾರ್ಡಿಂಗ್ ಕೊಟ್ಟಿದ್ದೀವಿ. ಸರ್ ಮತ್ತೆ ಈಗ ನಿಮ್ಮ ತಂದೆಯವ್ರು ಬಂದ್ಬಿಟ್ಟು, ವೀಕ್ಷಕರೇ ಹೇಳೋದು ಮರ್ತೋಗಿದ್ದೆ, ಇವರ ತಂದೆಯವ್ರು ಬಂದ್ಬಿಟ್ಟು ಅಪ್ಪು ವೆಂಕಟೇಶ್ ಅಂತ. ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಫ್ಯಾಮಿಲಿ ಅಂತಂದರೆ ರಾಜ್ಕುಮಾರ್ ಅವ್ರಿಗೆ ಆಗಲಿ, ಮತ್ತು ನಮ್ಮ ಅಪ್ಪು ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೂಡ ಒಂದು ಸಾಹಸದ ನಿರ್ದೇಶಕರಾಗಿ ಅವ್ರಿಗೆ ಏನು ಫೈಟ್ ಸೀನ್ಸ್ ಇದೆ, ಸ್ಟಂಟ್ ಸೀನ್ಸ್ ಇದೆ, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ನೀವು ಸಡನ್ ಆಗಿ ಮ್ಯೂಸಿಕ್ ಫೀಲ್ಡ್ ಅಲ್ಲ ಸರ್, ಹೀಗೆ ಯಾವ ರೀತಿ ನಿಮಗೆ ಮ್ಯೂಸಿಕ್ ಫೀಲ್ಡ್ ಇನ್ಫ್ಲೂಯೆನ್ಸ್? ಇಲ್ಲ, ಅದೇ ಆಶ್ಚರ್ಯ, ಪ್ರತಿಯೊಬ್ಬರಿಗೂ ಅದೇ ಆಶ್ಚರ್ಯ. ನಮ್ಮ ತಂದೆ ಬಂದು ಫೈಟ್, ಸಿನಿಮಾ, ಆಕ್ಷನ್ ಇದರಲ್ಲಿದ್ರು ನೀವು ಹೆಂಗೆ ಸಡನ್ ಆಗಿ ಮ್ಯೂಸಿಕ್ಗೆ ಜಂಪ್ ಆದ್ರಿ ಅನ್ನೋ ಒಂದು ಕ್ವಶನ್ ಎಲ್ಲರಿಗೂ ರೇಸ್ ಆಗುತ್ತೆ. ಅದು ಎಲ್ಲರಿಗೂ ತುಂಬ ದೊಡ್ಡವ್ರಿಗೂ ರೇಸ್ ಆಗಿತ್ತು. ಪುನೀತ್ ಸರ್ ಕೇಳಿದ್ರು ಒಂದ್ಸಲಿ, ಹೆಂಗೆ ನೀವು ಮಾತ್ರ ಫೈಟಲ್ಲಿ ಇದ್ದೀರಾ, ಮಕ್ಳನ್ನ ಹೆಂಗೆ ಸಾಂಗ್ ಹಾಕಿದ್ದೀರಾ ಅಂತ, ಮ್ಯೂಸಿಕ್ಗೆ ಹೆಂಗೆ ಪುಷ್ ಮಾಡಿದ್ದೀರಾ ಅಂತ. ಆ್ಯಕ್ಚುಲಿ ಅಣ್ಣವ್ರಿಗೆ ಬಂದು ಅವರು ರಾಜ್ಕುಮಾರ್ ತಾತ ಅವ್ರು ಬಂದು ಆಡ್ಬೇಕಾದ್ರೆ ನುಡ್ಸ್ಕೊಂಡು ಆಡೋರು ಹಾರ್ಮೋನಿಯಂನ ಅವ್ರ ಮನೇಲಿ ಫಂಕ್ಷನ್ಸ್ ಇದ್ದಾಗ. ಸೊ ಅಪ್ಪ ಅದರಿಂದ ತುಂಬಾ ಒಂದು ಏನಂತಾರೆ ಇನ್ಫ್ಲೂಯೆನ್ಸ್ ಆಗಿದ್ರು. ಆದ್ರಿಂದ ಅವ್ರಿಗೂ ಫೈಟ್ ಒಂದು ಆಕ್ಷನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಈ ಫ್ರಾಕ್ಚರ್ಸ್ ತುಂಬಾ ಆಗಿದೆ. ಒಂದು 8-10 ಕಡೆ ಫ್ರಾಕ್ಚರ್ ಆಗಿದೆ ನಮ್ಮ ತಂದೆಗೆ. ಸೊ ನಮ್ಮ ಮಕ್ಳಿಗೆ ಆ ಕಷ್ಟ ಬೇಡ ಅನ್ನೋದಕ್ಕಿಂತ ಆ ಫೀಲ್ಡ್ ಬೇಡ, ಸಿನಿಮಾದಲ್ಲಿ ಇರ್ಬೇಕು, ಸಿನಿಮಾ ಬಿಟ್ಟು ಹೋಗ್ಬಾರ್ದು, ಸಿನಿಮಾದಲ್ಲಿ ಇರಬೇಕು, ಆದ್ರೆ ಈ ಫೀಲ್ಡ್ ಬೇಡ, ಮ್ಯೂಸಿಕ್ ನೀವು AC ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡಬೇಕು, ಜನಕ್ಕೆ ನಿಮ್ಮಿಂದ ಒಂದು ಖುಷಿ ಸಿಗ್ಬೇಕು, ಆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಅನ್ನೋ ಕಾರಣದಿಂದ ನಾವು ಮ್ಯೂಸಿಕ್ ಬಂದ್ವಿ. ಸೊ ಇವಾಗ ನಿಮ್ಗೆ ಮ್ಯೂಸಿಕ್ ಅಲ್ಲಿ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ? ಯಾವತ್ತು ಯಾರಿಗೂ ನನ್ಗೆ ಆಕ್ಚುಲಿ ನನ್ನ ಕೆಲಸದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈಗ ಅಂತಲ್ಲ, ಮುಂದೆ ಮಾಡೋ ಕೆಲಸದಲ್ಲಿ ತುಂಬಾ ಕಲಿಯೋದಿರುತ್ತೆ, ತುಂಬಾ ಅದೇನಂತಾರೆ ಅಪ್ಗ್ರೇಡೇಷನ್ಸ್, ತುಂಬಾ ಒಂದು ಈಗ ಪಾರಿತೋಷಿಕದಲ್ಲೇ ಆಗಿರ್ಬೋದು, ನಾನು ತುಂಬಾ ಕಲ್ತಿದ್ದೀನಿ. ಅದು ಪ್ರದೀಪಕ್ಕೆ ತಿರ್ಗಾ ಥ್ಯಾಂಕ್ಸ್ ಹೇಳಿದ್ರೆ ನನಗೆ ಸಿನಿಮಾ ಕೊಟ್ಟು ನನ್ ಕಲಿಯಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕಲಿತಾನೆ ಹೋಗ್ತಾ ಇರ್ತೀವಿ. ಯಾಕೆಂತಂದ್ರೆ ಲರ್ನಿಂಗ್ ಇಸ್ ಎಂಡ್ಲೆಸ್. ಸೊ ಅದರಿಂದ ಈಗಲೇ ಅಂತಲ್ಲ, ಮುಂದೆ ಏನೇ ಆದ್ರೂ ಕಲಿತಾನೆ ಇರ್ತೀವಿ. ಮುಗ್ದಿದೆ ಇಲ್ಲ ಅನ್ನೋ ಆ ಥರ ಕ್ವಶನ್ಸ್ ರೇಸ್ ಆಗಲ್ಲ. ಅಂದ್ರೆ ನೀವು ಅಪ್ಪು ಸರ್ ಅವ್ರನ್ನ ಭೇಟಿ ಆಗಿದ್ರ?
ಎತ್ತಿ ಆಡ್ಸಿದ್ದಾರೆ, ಹಾ. ಎತ್ತಿಕೊಂಡಿದ್ದಾರೆ ಎಲ್ಲ. ಎತ್ಕೊಂಡ್ರೆ ನಿಮ್ದು ಏನಾನ ಅನುಭವ ಅಪ್ಪು ಸರ್ ಜೊತೆ ಮಾತಾಡ ರಾಮ್ ಫಿಲಮ್ ಟೈಮಲ್ಲಿ ರಾಮಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಇದೆ ಗೊತ್ತಲ್ಲ, ಆ ಫೈಟ್ ಶೂಟಿಂಗ್ ಹೋಗಿದ್ದಾಗ ಅಲ್ಲಿ ಮಾತಾಡಿದ್ದು ನನ್ಗೆ ಆವಾಗ ಒಂದ್ ಸ್ವಲ್ಪ ಚಿಕ್ಕ ವಯಸ್ಸು, ಒಂದು 5-6 ವರ್ಷ ಇರ್ಬೋದು ನನಗೆ. ಅದೊಂದು ನೆನಪಿದೆ. ಆಮೇಲೆ ಒಂದ್ಸಲ ಏನೋ ಫೋನಲ್ಲಿ ಮಾತಾಡಿದ್ದೆ, ಆ ಒಂದು ಕನೆಕ್ಷನ್ಸ್ ಇತ್ತು, ಆದ್ರೆ ಸ್ವಲ್ಪ. ಸರ್ ಮೂವಿ ಪ್ರಮೋಷನ್ಸ್ಗೆ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮೂವಿಗೆ ಪ್ರಮೋಷನ್ಗೆಲ್ಲ ನಾವೇ ಪ್ಲಾನ್ ಮಾಡ್ಕೊಂಡಿದ್ದು ಸರ್. ಅವ್ರವ್ರ ಡಿಸ್ಟಿಕ್ ಅಲ್ಲಿ ಅವ್ರವರೇ ಪ್ರಮೋಷನ್ ಮಾಡಬೇಕು. ನಮ್ಮ ಆರ್ಟಿಸ್ಟ್ ಇದ್ರಲ್ಲಿ, ನಮ್ಮ ಸಿನಿಮಾದಲ್ಲಿ ಆರ್ಟಿಸ್ಟ್ ಇದ್ದಾರಲ್ಲ, ಎಲ್ಲ ನಮ್ಮ ಡೈರೆಕ್ಟ್ರು ಅವ್ರ ಸರೌಂಡಿಂಗಲ್ಲಿ ಅವ್ರು ಪ್ರಮೋಷನ್ ಮಾಡ್ತಿದ್ದಾರೆ. ನಮ್ಮ ಶಿವಮೊಗ್ಗ ನಮ್ಮ ಸರೌಂಡಿಂಗಲ್ಲಿ ನಾನು ಮಾಡ್ತಿದ್ದೀನಿ. ಅವ್ರ ದುರ್ಗದಲ್ಲಿ, ದಾವಣಗೆರೆಯಿಂದ ಆ ಕಡೆ ಎಲ್ಲ ಅವ್ರು ಪ್ರಮೋಷನ್ ಮಾಡ್ತಿದ್ದಾರೆ. ಬಟ್ ಆರ್ಟಿಸ್ಟ್ಗಳು ತುಂಬ ಎಲ್ಲ ಕಡೆನೂ ಸ್ವಲ್ಪ ಇದ್ದಾರೆ ನಮಗೆ, ನಮ್ಮ ಮೂವಿಲಿ. ಅವ್ರವ್ರ ಊರಲ್ಲಿ ಅವ್ರವ್ರ ಸ್ವಲ್ಪ ಪ್ರಮೋಷನಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಟೀಮ್ ಎಲ್ಲ ಕಡೆನೂ ಹೋಗ್ತಾ ಇದ್ದೀವಿ. ಒಂದು ಆಟೋದಲ್ಲಿ ನಾವೇ ಫ್ಲೆಕ್ಸ್ ಎಲ್ಲ ಹಾಕ್ಸ್ಬಿಟ್ಟು, ಆಟೋದ ಒಂದು ಇದು ಬುಲೆರೋ ಆಟೋ ಬರುತ್ತಲ್ಲ, ಅದಕ್ಕೆ ಹಿಂದೆ ಅಕ್ಕಪಕ್ಕ ಎಲ್ಲ ನಾವೇ ಫ್ಲೆಕ್ಸ್ ಹೊಡ್ಸ್ಬಿಟ್ಟು ಅದನ್ನೇ ತಗೊಂಡು ಅದಕ್ಕೊಂದು ಮೈಕ್ ಇಟ್ಬಿಟ್ಟು ಅದೆಲ್ಲ ಸಾಂಗ್ ಹೋಗ್ಕೊಂಡು ಹೋಗೋದು. ಬಟ್ ಇನ್ನೊಂದು ಓಮಿನಿ ಮೇಲ್ಗಡೆ ಅದನ್ನ ಫ್ಲೆಕ್ಸ್ ಹಾಕ್ಬಿಟ್ಟು ಅದರಲ್ಲಿ ಫ್ಲೆಕ್ಸ್ಗಳು ಇದೆಲ್ಲ ಪೋಸ್ಟ್ಗಳೆಲ್ಲ ಇಟ್ಕೊಂಡು ಹೋಗೋದು. ಒಂದು ವಿಂಟೇಜ್ ಪ್ರಮೋಷನ್ಸ್ ಮಾಡ್ತಾ ಇದೀರಾ ಅಂತಂದ್ರೆ ಹೆಂಗೆ ಅಂತಂದ್ರೆ ಜನಗಳ ಹತ್ರ ಹೋಗ್ಬಿಟ್ಟು ಜನಗಳಿಗೆ ಹೇಳ್ತಾ ಇದೀರಾ ಈ ಆನ್ಲೈನ್ ಅಂದ್ರೆ ಈಗ ಎಲ್ಲರೂ ಆನ್ಲೈನ್ ಮಾಡ್ತಾ ಇದೀವಿ, ಇಲ್ಲ ಅಂತ ಹೇಳಲ್ಲ. ಇದು ನಾರ್ಮಲ್ ಹಳೆ ಅವಾಗಿನ ಕಾಲದಲ್ಲಿ ಪೋಸ್ಟ್ ಮಾಡ್ತಿದ್ರಲ್ಲ, ಊರುಗಡೆ ಎಲ್ಲ ಆಟೋದಾಗೆಲ್ಲ ಹೋಗ್ತಿದ್ರಲ್ಲ, ಆ ರೀತಿ ಅನೌನ್ಸ್. ನಾನು ಹೇಳೋದು ಆನ್ಲೈನ್ ಅಲ್ಲಿ ಮಾಡಿದ್ರೆ ಅದು ಮನೇಲಿರೋ ಒಬ್ರಿಗೆ ಗೊತ್ತಾಗುತ್ತೆ, ಆಫ್ಲೈನ್ ಅಲ್ಲಿ ಮಾಡಿದ್ರೆ ಮನೆಯವ್ರಿಗೆ ಎಲ್ಲಾರ್ಗು ಗೊತ್ತಾಗುತ್ತಲ್ಲ. ಸೊ ಆ ಒಂದು ಇಂಟೆನ್ಷನ್ ಅಲ್ಲಿ ಹಳ್ಳಿ ಕಡೆನೂ ಪೋಸ್ಟ್ಗಳೆಲ್ಲ ನಾವು ಹಾಕ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಟರ್ ಅವರಿಗೆ ಸಿಟಿಲಿ ಹಾಕಕ್ಕೆ ಕೊಟ್ಟಿದ್ದೀವಿ. ಸಿಟಿಲಿ ಮೇನ್ ಸಿಟಿಲಿ, ಮತ್ತು ದಾವಣಗೆರೆ, ಇದು ಹುಬ್ಬಳ್ಳಿ, ಮೈಸೂರು, ಬೆಳಗಾಮು ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟರ್ಗೆ ಹೋಗ್ತೀವಿ. ನಾವು ಈ ಸರೌಂಡಿಂಗ್ ಮಾತ್ರ ನಾವು ಆಗ್ತಾ ಇದ್ದೀವಿ. ಸೊ ನಿಮಗೆ ಜನಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ನಿಮ್ಮ ಒಂದು ಪ್ರಮೋಷನ್ಗೆ? ಟ್ರೈಲರ್ ನೋಡಿದ್ದಾರೆ, ಸಾಂಗ್ಸ್ ಕೇಳಿರೋದ್ರಿಂದ ಎಲ್ಲ ಕಡೆನೂ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಆಮೇಲೆ ಆಟೋದವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಎಲ್ಲ ದುಡ್ಡು ತಗೊಂತ ಇದ್ರು. ಆಟೋ ಸ್ಟಿಕ್ಕರ್ ಅನ್ಸೋಕೆ ನಾವೇ ಹೋಗಿದ್ವಿ. ನಾವು ನಮ್ಮ ಆರ್ಟಿಸ್ಟು ಮತ್ತು ನಮ್ಮ ಡೈರೆಕ್ಟ್ರು ನಾವೇ ಹೋದಾಗ ನಾವಿದ್ದೀವಿ, ನಾವೇ ಬಂದಿದ್ದೀವಿ ಅಂತ ತಿಳ್ಕೊಂಡು ಆಟೋದವ್ರು ಎಷ್ಟೋ ಜನ ಫ್ರೀಯಾಗಿ ಹಾಕ್ಸಿದ್ದಾರೆ. ಮೇಯ್ನ್ ಹೇಳ್ಬೇಕು ಅಂದರೆ ಗಾಂಧಿನಗರದಲ್ಲಿ, ಆ ಮೆಜೆಸ್ಟಿಕ್ ಏರಿಯಾದಲ್ಲಿ ದುಡ್ಡಿದ್ರೇ ದುನಿಯಾ ಅಂತಾರೆ. ಆ ಗಾಂಧಿನಗರದಲ್ಲಿ ಅಂಥದ್ರಲ್ಲೂ ನಮಗೆ ಫ್ರೀಯಾಗಿ ಹಾಕ್ಸಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದು ಆಟೋದವ್ರಿಗೆ ಗ್ರೇಟು, ಖುಷಿ ನಮಗೆ. ಅವ್ರನ್ನ ಎಲ್ಲರೂ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೀವಿ. ಅವ್ರಿಗೆ ಲಾಸ್ಟಿಗೆ ನಾವು ಖುಷಿಯಿಂದ ಒಂದು ಗಿಫ್ಟ್ ಕೊಡಬೇಕು ಅಂತೇಳಿ. ಆ್ಯಕ್ಚುಲಿ ಹೊರಗಡೆ ಹಳ್ಳಿ ಕಡೆನೇ ₹1 ದುಡ್ಡು ಬಿಡಲ್ಲ. ಅಂಥದ್ರಲ್ಲಿ ಮೇನ್ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿ ನಮಗೆ ಫ್ರೀಯಾಗಿ ಆಟೋ ಸ್ಟಿಕ್ಕರ್ ಅಂಟಿಸಿ ನಮ್ಮದು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮೂವಿಗೆ. ಅದು ಖುಷಿಯಾಗಿದೆ. ಮತ್ತು ನಮ್ಮ ಶಿವಮೊಗ್ಗ ಆಗಿರ್ಬೋದು, ನಮ್ಮ ತಾಲೂಕಲ್ಲಿ ಎಲ್ಲ ಕಡೆನೂ ಆಟೋ ಸ್ಟಿಕ್ಕರ್ ಫ್ರೀಯಾಗಿ ಹಾಕಿದ್ದಾರೆ. ಬಟ್ ಆಟೋದವ್ರಿಗೆ ತುಂಬ ಥ್ಯಾಂಕ್ಸ್, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಅದೊಂದು ಖುಷಿ ನಮಗೆ. ನೋಡ್ಬೋದಾಗಿದೆ ವೀಕ್ಷಕರೇ, ಯಾವ ರೀತಿ ಸಸ್ಪೆನ್ಸ್ ಇದೆ ಅಂತ ನಮಗೆ ಕುತೂಹಲ ಮೂಡ್ ಬರ್ತಾ ಇದೆ. ನಾವು ಸಿನಿಮಾವನ್ನ ಥಿಯೇಟರ್ನಲ್ಲೇ ನೋಡ್ಬೋದಂತ, ನೋಡ್ಲೇಬೇಕಂತ ನನಗೆ ಪರ್ಸನಲಿ ಕುತೂಹಲ ಆಗಿದೆ ಇವ್ರು ಹೇಳ್ತಾ ಇರೋದು ನೋಡಿದ್ರೆ. ಯಾಕಂದ್ರೆ ಇವರು ಹೀರೋಯಿನ್ನ ಕೂಡ ರಿವೀಲ್ ಮಾಡಿಲ್ಲ, ಡೈರೆಕ್ಟರ್ನು ಕೂಡ ರಿವೀಲ್ ಮಾಡಿಲ್ಲ. ಒಂದು ಸಿನಿಮಾ ಪ್ರಮೋಷನ್ ಅಂದ್ರೆ ಒಂದು 5-6 ಜನ ಕುತ್ಕೊಂಡಿರ್ತಾರೆ, 5-6 ಜನರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನೀವೇ ನೋಡ್ಬೋದಾಗಿದೆ, ಇರೋದು ಒಬ್ರು ಆಕ್ಟರ್, ಮೈನ್ ಹೀರೋ, ಮತ್ತೆ ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟ್ರು. ಹೇಳ್ತಾ ಇದ್ರು ಇವರೇ ಖುದ್ದಾಗಿ ಹೋಗಿ ಅಂತಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ. ಈ ಜನರೇಷನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರೇ ಸೇರ್ ಮಾಡಿದ್ದಾರೆ. ಸೊ ನಾವು ಅವ್ರನ್ನ ಪ್ರೋತ್ಸಾಹ ನೀಡಬೇಕು. ಪ್ರೋತ್ಸಾಹ ನೀಡೋದು ಹೇಗೆ ಅಂತಂದ್ರೆ ಸಿನಿಮಾ ಹಾಲ್ನಲ್ಲೇ ವೀಕ್ಷಿಸಿ. ಹೌದು, ಥ್ಯಾಂಕ್ ಯು.